ನಮಸ್ಕಾರ. ಜಯ ಮಾತಾದಿ. ಹಿಂದೆ ದೇವಿ ಬ್ರಹ್ಮಚಾರಿಣಿ ಅವರ ಪೂಜೆ, ಎರಡನೇ ಪೂಜೆ ಹೇಳ್ತಾರೆ. ಬ್ರಹ್ಮಚಾರಿಣಿ ಹಿಮಾಲಯ ಹೋದ ಜನ್ಮದಲ್ಲಿ ಹಿಮಾಲಯ ಪುತ್ರಿ ಆಗಿದ್ದಳು. ಯಾರ ಪೂಜೆ ನಾವು ನಿನ್ನೆ ಮಾಡಿದ್ವಿ, ಶೈಲಪುತ್ರಿ. ಅವಳೆಯ ಪುನರ್ಜನ್ಮದಲ್ಲಿ ಬ್ರಹ್ಮಚಾರಿಣಿ ಆದಳು. ಬ್ರಹ್ಮಚಾರಿಣಿ ಹೆಸರು ಬರಲಿಕ್ಕೆ ಕಾರಣ ಅಂದರೆ ನಾರದವರು ಅವರಿಗೆ ತಿಳಿಸಿದ್ರು, ಶಿವನೇ ನೀವು ವರ ಮಾಡಬೇಕು ಅಂತ. ಆವಾಗ ಅವಳು ಘೋರ ತಪಸ್ಸೆ ಮಾಡಿ ಶಿವನಿಗೆ ಒಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆವಾಗ ಅವರು ನೀರು ಮತ್ತು ಬೇಲಪತ್ರಿ ಎಲ್ಲ ತ್ಯಾಗ ಮಾಡಿ, ಮಹಲದ ಸುಖವನ್ನು ತ್ಯಾಗ ಮಾಡಿ ಖಾಲಿ ಈಶ್ವರದ ಧ್ಯಾನ ಮಾಡಿದ್ರು. ಅವರು ನೀರು ತಗೊಳ್ದೆ, ಆಹಾರನೂ ತಗೊಳ್ದೆ ಪೂಜೆ ಮಾಡೋದ್ರಿಂದ ಅವ್ರ ಹೆಸರು ಬ್ರಹ್ಮಚಾರಿಣಿ ಅಂತ ಬಂತು. ಹಿಂದೆ ಅವರದ್ದೇ ಪೂಜೆಗೆ ನಾನು ಭಾಳಷ್ಟು ಪುಸ್ತಕಗಳನ್ನು ಓದ್ತೇನೆ. ಇದು ದುರ್ಗಾ ಸ್ತುತಿ. ಇದರಲ್ಲಿ ದುರ್ಗಾದ ಎಲ್ಲ ರೂಪದ ಬಗ್ಗೆ ತಿಳಿಸಿದ್ದಾರೆ. ಮತ್ತು ಇದು ಪೂರ್ತಿ ಪುಸ್ತಕ ಓದಬೇಕಾಗ್ತದೆ. ಅದರ ನಂತರ ಹನುಮಾನ್ ಚಾಲೀಸ ಓದ್ತೇನೆ. ಅದರ ನಂತರ ನಿತ್ಯ ಪ್ರಾರ್ಥನೆ ಮಾಡ್ತೇನೆ. ಆದರೆ ಈಗ ನನಗೆ ಈ ಪ್ರಾರ್ಥನೆಯನ್ನು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬಹಳ ದೊಡ್ಡ ಹೋಗ್ತದೆ. ಆದರೆ ನಾನು ತೋರಿಸ್ತಾ ಇದ್ದೇನೆ. ನಾನು ಕುಳಿಸಿದ್ದೇನೆ ಬ್ರಹ್ಮಚಾರಿಣಿಯವರಿಗೆ. ಅವರಿಗೆ ಬಿಳಿ ಬಣ್ಣ ಇಷ್ಟ, ಅದಕ್ಕಾಗಿ ಬಿಳಿ ಸೀರೆ ಉಡಿಸಿದ್ದೇನೆ. ಮತ್ತು ಹಸಿರು ಬಣ್ಣನೂ ಕೂಡ ಇಷ್ಟ, ಅದನ್ನು ಗಣಪತಿಗೆ ಹಾಕಿದ್ದೇನೆ. ಗಣಪತಿ ಘಟಸ್ಥಾಪನೆಯಲ್ಲಿ ಗಣಪತಿ ಮತ್ತು ಬ್ರಹ್ಮಚಾರಿಣಿ ಘಟಸ್ಥಾಪನೆ ಮಾಡಿಸಿದ್ದೇನೆ. ಅದ್ರ ಪ್ರಕಾರ ಹಾಕಿದ್ದೇನೆ. ಮತ್ತು ಈ ದೀಪ ಹಚ್ತೇನೆ. ಈಗ ಅವ್ರ ಮುಂದೆ ಈ ದೀಪಗಳನ್ನು ಹಚ್ತೇನೆ ಮತ್ತು ಪೂಜೆ ಸ್ಟಾರ್ಟ್ ಮಾಡ್ತೇನೆ. ನನ್ನ ಉದ್ದೇಶ ಯೂಟ್ಯೂಬ್ದಲ್ಲೇ ಸಬ್ಸ್ಕ್ರೈಬರ್ ಹೆಚ್ಚು ಮಾಡೋದಲ್ಲ, ಆದರೆ ನಮ್ಮ ಕಲ್ಚರು ಎಲ್ಲರಿಗೂ ಗೊತ್ತಾಗಬೇಕು. ಭಾರತದಲ್ಲಿ ಎಲ್ಲರಿಗೂ ಈ ವಿಷಯ ಗೊತ್ತಿರಬೇಕು, ನಾವು ಹೇಗೆ ಪೂಜೆ ಮಾಡ್ತೇವೆ. ಈಗಿನ ಮಕ್ಕಳಿಗೆ ಸ್ವಲ್ಪ ನಾವು ತಿಳಿಸ್ದಿಲ್ದಿದ್ರಿಂದ ಅವ್ರಿಗೆ ಗೊತ್ತಿಲ್ಲ. ಆದರೆ ಈಗಿನ ಮಕ್ಕಳೇ ಜಾಸ್ತಿ ಲಕ್ಷ್ಯ ಕೊಡ್ತಾರೆ ಇವೆಲ್ಲ ವಿಷಯದಲ್ಲಿ. ಮತ್ತು ಜಾಸ್ತಿ ಮುಂದೆ ಬರೋರು ಅಕಸ್ಮಾತ್ ನಾವು ಅವರಿಗೆ ನಮ್ಮ ಕಲ್ಚರ್ ಬಗ್ಗೆ ತಿಳಿಸಿದ್ರೆ. ಅದೇ ಉದ್ದೇಶದಿಂದ ನಾನು ದೇವಿ ಪೂಜೆ ಮಾಡ್ತಾ ಇದ್ದೇನೆ. ನವದುರ್ಗಾ ಪೂಜೆ ಮಾಡ್ತಾ ಇದ್ದೇನೆ. ಇಂದು 2ನೇ ದಿನ ನಂದು. ಅದರಲ್ಲಿ ನಾನು ಬ್ರಹ್ಮಚಾರಿಣಿ ದೇವಿಗೆ ಮತ್ತು ಗಣಪತಿ ದೇವರಿಗೆ ಕುಳಿಸಿದ್ದೇನೆ. ಗಣಪತಿಗೆ ಯಾಕೆ ಕುಳಿಸಿದ್ದೇನೆ ಅಂದರೆ, ಗಣಪತಿ ಪ್ರಥಮ ಪೂಜ್ಯ ದೇವರು. ಎಲ್ಲ ಕಡೆಗೂ ಅವ್ರ ಪೂಜೆ ಮೊದಲಾಗ್ತದೆ, ಅದಕ್ಕಾಗಿ ಗಣಪತಿಯವ್ರಿಗೆ ಕುಳಿಸಿದ್ದೇನೆ. ಅದರ ಜೊತೆಗೆ ನಾನು ಬ್ರಹ್ಮಚಾರಿಣಿ ಮಾತಾಗೂ ಕುಳಿಸಿದ್ದೇನೆ. ನಿನ್ನೆ ನಾನು ಶೈಲಪುತ್ರಿ ಕುಳಿಸಿದ್ದೆ, ಹಿಂದೆ ಬ್ರಹ್ಮಚಾರಿಣಿ ಕುಳಿಸಿದ್ದೇನೆ. ಆ ಪೂಜೆಯನ್ನು ನೀವು ನೋಡಿ ಸ್ವಲ್ಪ, ಮತ್ತು ಅದನ್ನು ಆಚರಿಸ್ಬೇಕಂತ ನನ್ನ ಇಚ್ಛೆ. ಅಂದರೆ ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ ಇಲ್ಲೂ ವಿಲುಪ್ತ ಆಗಿಬಿಡಬಾರ್ದು. ಸಾವಕಾಶ ನಮ್ಮ ಕಲ್ಚರ್ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಬಾರ್ದು ಎಂಬ ಉದ್ದೇಶದಿಂದ ನಾನು ಇದನ್ನು ಮಾಡಿದ್ದೇನೆ. ಇದನ್ನು ನೋಡಿ ಈಗಿನ ಮಕ್ಕಳಿಗೂ ತಿಳಿಸ್ಬೇಕು. ಈಗಿನ ಮಕ್ಕಳು ನಾವು ಹೇಗೆ ಕರ್ಕೊಂಡು ಹೋಗ್ತೇವೆ ಹಾಗೆ ಆಗ್ತವೆ. ಈಗ ನಾವು ತಂದೆ ತಾಯಿ ಅವ್ರಿಗೆ ಮಾಡರ್ನ್ ಕಲ್ಚರೇ ಕಲಿಸ್ತೇವೆ. ಮಾಮ್ ಡ್ಯಾಡ್ ಅಥವಾ ಮಮ್ಮಿ ಪಪ್ಪ ಅಂಬುದು ಹೇಳ್ತೇವೆ. ಕರ್ನಾಟಕದಲ್ಲಿ ಪಪ್ಪ ಅಂತಾರೆ, ದಿಲ್ಲಿಲೇ ಪಾಪ ಅಂತಾರೆ. ಇಂಗ್ಲೀಷ್ ಕಲ್ಚರೇ ಹೇಳ್ತೇವಲ್ಲ, ತಪ್ಪೇನಲ್ಲ. ಆದರೂ ನಮ್ಮ ಕಲ್ಚರ್ದಲ್ಲಿ ಬಾಬಾ ಅಂದರೆ, ಅಪ್ಪ ಅಂದರೆ, ಅಮ್ಮ ಅಂದರೆ ನಮ್ಮ ಕಲ್ಚರ್ ಜೀವಂತ ಉಳಿತದೆ. ನಮ್ಮ ಕಲ್ಚರ್ ನಾವು ಯಾಕೆ ಬಿಡಬೇಕು, ನಮ್ಮ ಸಂಸ್ಕೃತಿ ನಾವು ಯಾಕೆ ನಾಶ ಮಾಡಬೇಕು ಅಂತ ನನ್ನ ಇಚ್ಛೆ. ಅದು ನನ್ನದೇ ಸರಿ ಅಂತ ನಾನು ಹೇಳುವುದಿಲ್ಲ, ಆದರೂ ನಮ್ಮ ಕಲ್ಚರೇ ಉಳಿತದೆ. ನಮ್ಮ ಕಲ್ಚರೇ ನಮಗೆ ಮುಂದೆ ತಗೊಂಡು ಹೋಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಈಗ ಈ ದೀಪ ನಮ್ಮ ಬ್ರಹ್ಮಚಾರಿಣಿ ದೇವಿ ಮತ್ತು ಗಣಪತಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಪೂರ್ತಿ ಪ್ರಾರ್ಥನೆ ಪೂಜೆ ಎಲ್ಲ ನಾನು ಒಬ್ಬಳೇ ಮಾಡ್ತೇನೆ. ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ದೊಡ್ಡ ಹೋಗ್ತದೆ. ಯಾಕಂದ್ರೆ ನನಗೆ ಹನುಮಾನ್ ಚಾಲೀಸನೂ ಓದಬೇಕಾಗ್ತದೆ. ಅದಕ್ಕಾಗಿ ಖಾಲಿ ನಾನು ದೇವ್ರು ಕುಳಿಸಿದ್ದನ್ನು ತೋರಿಸ್ತಾ ಇದ್ದೇನೆ. ಬಸ್ ಇದು ಜೀವಂತ ಉಳಿಬೇಕಂತ ಅಷ್ಟೇ. ಈ ಕಲ್ಚರ್ ಜೀವಂತ ಉಳಿಬೇಕು. ನಮ್ಮ ಕರ್ನಾಟಕದಲ್ಲಿ ಮುತ್ತೈದೀರಿಗೆ ಊಟ ಹಾಕ್ತಾರೆ. ನಮ್ಮ ದಿಲ್ಲಿಯಲ್ಲಿ ನಾನು ನೋಡಿದ ಪ್ರಕಾರ ಕನ್ಯೆಗಳಿಗೆ ಊಟ ಹಾಕ್ತಾರೆ. ಕನ್ಯೆ ಅಂದರೆ ಟೀನೇಜ್ಗಿಂತ ಸಣ್ಣವರು, ಕಿಶೋರಾವಸ್ಥೆಗಿಂತ ಬರೋಕ್ಕಿಂತ ಮೊದಲನವ್ರು ಏನು ಉಳಿತಾರೆ ಹೆಣ್ಮಕ್ಳು,
ಅವ್ರಿಗೆ ಊಟ ಬಡಿಸ್ತಾರೆ, ಅವ್ರಿಗೆ ಏನಾದ್ರು ಗಿಫ್ಟ್ ಎಲ್ಲ ಕೊಡ್ತಾರೆ. ಇಲ್ಲೇ ಮುತ್ತೈದೆಯರಿಗೆ ಅಂದರೆ ಮದುವೆ ಆದವ್ರಿಗೆ ಕೊಡ್ತಾರೆ, ಅಷ್ಟೇ ಅಂತರ. ಪೂಜೆ ಎಲ್ಲ ಹಾಗೆ ಆಗ್ತದೆ. ಅಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಾರೆ ಈ ದಿನ. ನವಮಿ ದಿವಸ ಹೆಣ್ಮಕ್ಳಿಗೆಲ್ಲ ಕರೆದು ಅವರಿಗೆಲ್ಲ ಊಟ, ಬಟ್ಟೆ, ಹಣ ಎಲ್ಲ ಕೊಡ್ತಾರೆ. ಇಲ್ಲೇ ದೇವ್ರ ಮನೇಲಿ ಹೆಚ್ಚಾಗಿ ಮುತ್ತೈದೆಯರು ಊಟ ಎಲ್ಲ ಬಡಿಸ್ತಾರೆ. ಸ್ವಲ್ಪ ಸೇಮೇ ಇದೆ ಕಲ್ಚರ್, ಅದೇ ಅರ್ಥ, ಅದೇ ಉದ್ದೇಶ, ಸ್ವಲ್ಪ ಚೇಂಜ್ ಇದೆ. ಈ ಕಲ್ಚರ್ ಎಲ್ಲ ಕಡೆಗೂ ಹರಡಲಿ. ನಮ್ಮ ಸಂಸ್ಕೃತಿ ಸಣ್ಣಕ್ಕಾಗಲಿ ದೊಡ್ಡಕ್ಕಾಗಲಿ ನಾವು ಮನೇಲೇ ಮಾಡಬೇಕು. ಈಗ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಇದರಿಂದ ಏನು ಲಾಭ ಕೇಳಿರಿ. ಫಸ್ಟ್ ಅಂತೂ ನಮ್ಮ ಕಲ್ಚರ್ ಉಳಿತದೆ, ಎರಡನೇದು ನಮಗೂ ಲಾಭ ಆಗ್ತದೆ. ನಾವು ಪೂಜೆ ಎಲ್ಲ ಮಾಡಿದ್ರೆ ನಮಗೇನು ಸಮಸ್ಯೆ ಇದೆಯವಲ್ಲ ಬಗೆಹರಿತದೆ ಅಂತ ನನಗೆ 100% ಭರವಸೆ ಇದೆ. ಯಾಕಂದ್ರೆ ನಾನು ಮಾಡ್ತಾನೆ ಬಂದಿದ್ದೇನೆ, ಅದಕ್ಕಾಗಿ ನನಗೆ ಗೊತ್ತಿದೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಇದ್ರ ಪ್ರಕಾರ ನಾನು ಗಂಟೆ ತಗೊಬರ್ತೇನೆ. ಹಿಂದೆ ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೇನೆ, ನಿನ್ನೆ ಹಿಂದಿದಲ್ಲಿ ಮಾಡಿದ್ದೆ. ಸೊ ದಿಲ್ಲಿಲಿ ಹೇಗೆ ಹೇಳ್ತಾರೆ ದೇವಿಗೆ, ದಿಲ್ಲಿ ವೈಷ್ಣೋ ದೇವಿ ಅಂತ ಇದ್ದಾರೆ. ಮಿಲಿಟ್ರಿದಲ್ಲಿ ಹೋದವರೆಲ್ಲ ತಮ್ಮ ಅಲ್ಲಿಂದ ಬಂದವರು, ಕರ್ನಾಟಕದಿಂದ ಮಿಲಿಟ್ರಿಗೆ ಹೋದವರು ವೈಷ್ಣೋ ದೇವಿಗೆ ಹೋಗ್ತಾರೆ. ವೈಷ್ಣೋ ದೇವಿಯಿಂದ ಬಂದಾಗ ಅವರಿಲ್ಲೇ ಅವರು ಹೆಚ್ಚಾಗಿ ತಮ್ಮ ಹೆಣ್ಮಕ್ಳ ಹೆಸರು ವೈಷ್ಣವಿ ಅಂತಾನೆ ಇಡ್ತಾರೆ. ಅಂದರೆ ವೈಷ್ಣೋ ದೇವಿ ವಿಷಯದಲ್ಲಿ ದುರ್ಗಾದೇವಿ ಇದೆ ಜಮ್ಮುದಲ್ಲೇ. ಆ ಜಮ್ಮುದಲ್ಲೇ ಗುಡ್ಡವನ್ನೆಲ್ಲ ಹತ್ಕೊಂಡು ಹೋದ್ಮೇಲೆ ಅಲ್ಲಿ ಭಾಳಷ್ಟು ಒಳ್ಳೇದಾಗ್ತದೆ. ನಾನು ಹೋಗಿದ್ದೇನೆ, ನಾವು ಹೋಗ್ತಿದ್ವಿ ದಿಲ್ಲಿಲಿದ್ದಾಗ, ನಮ್ಮ ತಂದೆಯವ್ರು ಕರ್ಕೊಂಡು ಹೋಗ್ತಿದ್ರು. ಸೊ ಅದೇ ಉದ್ದೇಶದಿಂದ ಇಲ್ಲೂ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ, ದುರ್ಗಾದೇವಿ ನವದೇವಿಗಳು ನಮಗೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಈ ಪುಸ್ತಕ ಎಲ್ಲ ಓದ್ಬೇಕು. ನಾನು ಪುಸ್ತಕ ಓದಿದ್ರೆ ಭಾಳ ಉತ್ಸಾಹ ಆಗೋದು, ಅದಕ್ಕಾಗಿ ಖಾಲಿ ಆರತಿ ಮಾಡಿಬಿಡ್ತೇನೆ. ಅವ್ರು ಹೇಗೆ ಹೇಳ್ತಿದ್ರು ನಾನು ಸಣ್ಣ ಉಳಿಬೇಕಾದ್ರೆ ಅದು ಹೇಳ್ತೇನೆ. ಇದರ ಅರ್ಥ ಏನು ಅಂತಾನು ಹೇಳ್ಕೊಟ್ಬಿಡ್ತೇನೆ. ಜೋರ್ದಿ ಬೋಲು, ಪಂಜಾಬಿ ಇದ್ದಿದ್ದು ಸ್ವಲ್ಪ ಧ್ವನಿ. ಜೋರ್ದಿ ಬೋಲು ಅಂದರೆ ಜೋರಾಗಿ ಹೇಳಿ, ಜಯ ಮಾತಾದಿ ಅಂದರೆ ಅಮ್ಮನವರಿಗೆ ಜಯವಾಗಲಿ. ಉಚ್ಚ ಬೋಲು ಅಂದರೂ ಧ್ವನಿದಿಂದ ಉಚ್ಚವಾಗಿ ಹೇಳಿ, ಜಯ ಮಾತಾದಿ ಅಂದರೆ ಅಮ್ಮನವರಿಗೆ ಜಯವಾಗಲಿ. ರಲಮಿಲ ಬೋಲೋ ಜಯ ಮಾತಾದಿ ಅಂದರೆ ರಲಮಿಲ್ ಅಂದರೆ ಕೂಡಾಡ್ಕೊಂಡು ಹೇಳಿ ಜಯ ಮಾತಾದಿ. ಅರ್ಥ ಕೂಡಾಡ್ಕೊಂಡು ಎಲ್ಲರೂ ಜೋರಾಗಿ ಕೂಗಿ ಹೇಳೋಣ ಜಯ ಮಾತಾದಿ ಅಂದರೆ ಅಮ್ಮನವರಿಗೆ ಜಯವಾಗಲಿ. ಎಲ್ಲ ಕಡೆಗೂ ಸ್ತ್ರೀ ಶಕ್ತಿಗೆ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಜೊತೆಗೆ ಪುರುಷರಿಗೂ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ನಾವೆಲ್ಲ ಸಾಮಾನ್ಯ ಅಂತಾನೆ ಹೇಳಿದ್ದಾರೆ. ಶಕ್ತಿ, ವಿದ್ಯೆ, ಬುದ್ಧಿ ಏನೂ ಆಗಲಿ ಹೆಣ್ಣನ್ನು ಕೈಲೇ ಕೊಟ್ಟಿದ್ದಾರೆ. ಲಕ್ಷ್ಮಿ ಧನದ ದೇವಿ, ಸರಸ್ವತಿ ವಿದ್ಯೆ ದೇವಿ, ದುರ್ಗಾ ಶಕ್ತಿ ದೇವಿ, ಹೀಗೆ ಎಲ್ಲ ನವದುರ್ಗಾಗಳು ನಮಗೆ ಶಕ್ತಿನ ಕೊಡ್ತಾರೆ. ಅದಕ್ಕಾಗಿ ಅದರ ಪ್ರಕಾರ ನಾನು ನಮ್ಮ ಕಲ್ಚರನ್ನು ಇಡಬೇಕು, ಮತ್ತು ಕೂಡಾಡ್ಕೊಂಡು ಹೋಗಬೇಕು. ಸಂಸ್ಕೃತಿ ಎಲ್ಲ ಕಡೆಗೂ ಹಾಳಾಗ್ತಾ ಬರ್ತಾ ಇದೆ, ಅದನ್ನು ರಕ್ಷಣೆ ಮಾಡಬೇಕು. ಹೇಗನ್ ಜನರೇಷನ್ ಕೈಯಲ್ಲೇ ಇದೆ, ಇದು ಅದು ಲುಪ್ತ ಆಗ್ತಾ ಇದೆ. ಅದು ಲುಪ್ತ ಆಗಬಾರ್ದಂತ ನಾನು ಈ ದೇವಿಗಳನ್ನು ಕುಳಿಸಿದ್ದೇನೆ. ಅದೇ ಉದ್ದೇಶದಿಂದ